ಹಾಯ್ ಹಲೋ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಬಹುತೇಕರಿಗೆ ಈ ಮನೆ ಅನ್ನೋದು ಒಂದು ಕನಸಾಗಿರುತ್ತೆ. ಅದು ಕಡಿಮೆ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಆಗಿ ಸಿಕ್ತು ಅಂದ್ರೆ ಅದಕ್ಕಿಂತ ಇನ್ನೊಂದು ಉಲ್ಲಾಸ ಇನ್ನೊಂದಿಲ್ಲ ನೋಡಿ. ಇದೇ ಪಾಯಿಂಟ್ ಅನ್ನ ಎನ್ಕ್ಯಾಶ್ ಮಾಡಿರುವಂತಹ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ನಗರದ ಹೊರವಲಯಗಳಲ್ಲಿ ಫ್ಲಾಟ್ಸ್ ಗಳನ್ನ ಡೆವಲಪ್ ಮಾಡಿ ಆಲ್ರೆಡಿ ಹಂಚಿಕೆ ಕೂಡ ಮಾಡ್ತಿದ್ದಾರೆ. ಹಾಗೆಯೇ ನಿರ್ಮಾಣ ಆಗಿರೋ ಫ್ಲಾಟ್ಸ್ ಗಳಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಫ್ಲಾಟ್ಸ್ ಗಳಿಗೂ ಕೂಡ ಈಗ ಬುಕಿಂಗ್ ಅನ್ನ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ. ನೋಡಿ, ಈ ಪ್ರೋಸೆಸ್ ಇದೆಲ್ಲ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ. ನೀವು ಯಾವುದೇ ಅಪ್ಲಿಕೇಶನ್ ಹಾಕುವಂತದ್ದಾಗಿರಲ್ಲ, ಹಾಗೆ ಕಚೇರಿಗೆ ಅಯ್ಯುವಂತದ್ದಾಗಿರಲ್ಲ. ಕಂಪ್ಲೀಟ್ಲಿ ಆನ್ಲೈನ್ ಬುಕಿಂಗ್ ನ ನೀವು ಮಾಡಬಹುದು. ಮನೆಯಲ್ಲೇ ಕುತ್ಕೊಂಡು ನಿಮಗೆ ಇಷ್ಟ ಆಗುವಂತ ಫ್ಲಾಟ್ಸ್ ಗಳನ್ನ ನೀವು ಆನ್ಲೈನ್ ನಲ್ಲೇ ಬುಕ್ ಮಾಡಬಹುದು. ಅದಕ್ಕಿಂತ ಮುಂಚೆ ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಫಿಸಿಕಲ್ ಆಗಿ ಹೋಗಿ ವೆರಿಫೈ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಯಾಕಂದ್ರೆ ಕೆಲವು ಫ್ಲಾಟ್ಸ್ ಗಳಲ್ಲಿ ಬೆಳಕಿರಲ್ಲ, ಕೆಲವು ಫ್ಲಾಟ್ಸ್ ಗಳಲ್ಲಿ ತೊಂದರೆಗಳಿರುತ್ತೆ. ಈ ಎಲ್ಲ ನಿಮಗೆ ಕೆಲವು ಫ್ಲಾಟ್ಸ್ ಗಳು ಫೇಸಿಂಗ್ ಅನ್ನ ನೋಡ್ತಿರ್ತೀರಾ, ನೀವು ವಾಸ್ತುನ ನೋಡ್ತಿರ್ತೀರಾ. ಅಂತ ಸಮಯದಲ್ಲಿ ನೀವು ಖುದ್ದಾಗಿ ಫ್ಲಾಟ್ಸ್ ಗಳು ಡೆವಲಪ್ ಆಗಿರೋ ಏರಿಯಾಗಳಿಗೆ ಹೋಗಿ ಖುದ್ದಾಗಿ ವಿಸಿಟ್ ಮಾಡ್ಬಿಟ್ಟು ಆಮೇಲೆ ಬುಕ್ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿರುತ್ತೆ. ಈಗ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೊಮಘಟ್ಟ ನಾಡಪ್ರಭು ಕೆಂಪೇಗೌಡ ಫ್ಲಾಟ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕೊಮಘಟ್ಟ BDF ಫ್ಲಾಟ್ಸ್ ಗಳಿದೆಯಲ್ಲ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ಗೆ ತುಂಬಾ ನಿಯರ್ ಇದೆ. ನಿಯರ್ಲಿ 3 ಕಿಲೋಮೀಟರ್ಸ್ ಫ್ರಮ್ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಕೊಮಘಟ್ಟ BDF ಫ್ಲಾಟ್ಸ್ ಗಳಿಗೆ ನಿಯರ್ಲಿ 3 ಕಿಲೋಮೀಟರ್ಸ್ ಅಂತರದಲ್ಲಿ BDF ಫ್ಲಾಟ್ಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ. ಈ ಕೊಮಘಟ್ಟ BDF ಫ್ಲಾಟ್ಸ್ ಗೆ ಹೊಂದಿಕೊಂಡಂತೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಇದೆ. BDL ಲೇಔಟ್ ಅಟ್ಯಾಚ್ ಆಗೇ ಇದೆ, ಆಲ್ಮೋಸ್ಟ್ ಅಟ್ಯಾಚ್ ಆಗೇ ಇದೆ. ಒಂದು ಕಡೆ BDF ಫ್ಲಾಟ್ಸ್ ಬಂತು ಅಂದ್ರೆ ಅದರ ಮುಂದೆನೆ ಕೂಡ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಡೆವಲಪ್ ಮಾಡಿದ್ದಾರೆ. ಹಾಗೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಇದು ಪರ್ಪಲ್ ಲೈನ್ ಮೆಟ್ರೋ ಸ್ಟೇಷನ್ ಆಗುತ್ತೆ, ಕೊನೆಯ ಮೆಟ್ರೋ ಸ್ಟೇಷನ್ ಆಗಿರುತ್ತೆ ಇದು. ನೀವು ಇವತ್ತಿಗೆ ಏನಾದ್ರೂ BDA ಫ್ಲಾಟ್ಸ್ ಗಳನ್ನ ಬುಕ್ ಮಾಡ್ತೀರಾ ಅಂದ್ರೆ BDA ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. BDA ವೆಬ್ಸೈಟ್ ಅಲ್ಲಿ ಇವತ್ತಿಗೆ ಕಣಿಮಿಣಿಕೆಯಲ್ಲಿ 3 BHK ಫ್ಲಾಟ್ಸ್ ಗಳನ್ನ ನೀವು ಬುಕ್ ಮಾಡಬಹುದು. ಕೊಮಘಟ್ಟದಲ್ಲಿ 2 BHK ಮತ್ತು 3 BHK ಫ್ಲಾಟ್ಸ್ ಗಳನ್ನ ನೀವು ಬುಕ್ ಮಾಡಬಹುದು. ಕಣಿಮಿಣಿಕೆಯಲ್ಲಿ 3 BHK ಫ್ಲಾಟ್ಸ್ ಗಳಿಗೆ ಬೇಸ್ ಪ್ರೈಸ್ 64 lakhs ಇದೆ. 64 ಲಕ್ಷಕ್ಕೆ ಕಣಿಮಿಣಿಕೆಯಲ್ಲಿ ನೀವು 3 BHK ಫ್ಲಾಟ್ಸ್ ಗಳನ್ನ ಬುಕ್ ಮಾಡಬಹುದು. ಹಾಗೆ ಕೊಮಘಟ್ಟದಲ್ಲಿ 2 BHK ಎರಡು ಟೈಪ್ ಫ್ಲಾಟ್ಸ್ ಗಳಿದೆ. ಅಲ್ಲಿ ಒಂದು 48 ಲಕ್ಷಕ್ಕೆ ನೀವು ಬುಕ್ ಮಾಡಬಹುದು, ಇನ್ನೊಂದು 53 ಲಕ್ಷಕ್ಕೆ ನೀವು ಬುಕ್ ಮಾಡಬಹುದು. ಯಾವುದು? ಕೊಮಘಟ್ಟ 2 BHK ಫ್ಲಾಟ್ಸ್. ಹಾಗೆ ಕೊಮಘಟ್ಟದಲ್ಲಿ 3 BHK ಫ್ಲಾಟ್ಸ್ ಅನ್ನ ನೀವು 65,20,000ಕ್ಕೆ ನೀವು ಬುಕ್ ಮಾಡಬಹುದು. ನಾನು ಇವತ್ತು ಇಂದಿನ ಈ ವಿಡಿಯೋದಲ್ಲಿ ಕೊಮಘಟ್ಟ 3 BHK ಫ್ಲಾಟ್ಸ್ ಗಳ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಿಮಗೆ ಹೇಳ್ತೀನಿ. ನೋಡಿ, ನೀವೇನಾದ್ರೂ ಆನ್ಲೈನ್ ಬುಕ್ ಮಾಡ್ಬೇಕು ಅನ್ಕೊಂಡಿರೋರು ಮೊದಲು ಫಿಸಿಕಲ್ ಆಗಿ ಆ ಫ್ಲಾಟ್ಸ್ ಗಳನ್ನ ವಿಸಿಟ್ ಮಾಡಿ. ನೀವು ಕೊಮಘಟ್ಟ BDF ಫ್ಲಾಟ್ಸ್ ಗಳಿಗೆ ಹೋದ ತಕ್ಷಣ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಹೊಸ ಕಾಂಪ್ಲೆಕ್ಸ್ ಇದೆ, 3 BHK ಕಾಂಪ್ಲೆಕ್ಸ್ ಹೊಸದಾಗಿ ಮಾಡಿದ್ದಾರೆ. ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ BDA ಕಡೆಯಿಂದ ಕೆಲವರು ಆಫೀಸರ್ಸ್ ಗಳು ಕೆಲವ್ರನ್ನ ನೇಮಕ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ಕಸ್ಟಮರ್ಸ್ ಗಳು ಬರ್ತಾರಲ್ಲ ಅವರಿಗಾಗಿನೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಂತ ಕೆಲವ್ರನ್ನ ನೇಮಕ ಮಾಡಿದ್ದಾರೆ. ಅಲ್ಲಿ ನೀವು ಹೋದ್ರೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇಸ್ ಪ್ರೈಸ್ ಏನಿದೆ, ಪಾರ್ಕಿಂಗ್ ಚಾರ್ಜಸ್, ಬಿಲ್ಡಿಂಗ್ ಫ್ಲೋರ್ ರೈಟ್ ಚಾರ್ಜಸ್, BWSSB ಮತ್ತೆ ಎಲೆಕ್ಟ್ರಿಕಲ್ ಚಾರ್ಜಸ್ ಏನಿದೆ ಎಲ್ಲದನ್ನು ನಿಮಗೆ ಪ್ರತಿಯೊಂದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಇವತ್ತು ನಿಮಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನೋಡಿ, ನೀವು 3 BHK ಫ್ಲಾಟ್ ನ ಏನಾದ್ರು ಕೊಮಘಟ್ಟದಲ್ಲಿ 3 BHK ಫ್ಲಾಟ್ ನ ಬುಕ್ ಮಾಡ್ತೀರಾ ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಏನೇನು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೇನಾದ್ರೂ ಕಾರ್ ಪಾರ್ಕಿಂಗ್ ಬೇಕಾಗಿದ್ದಲ್ಲಿ, ನಂಗೆ ಸುಸಜ್ಜಿತವಾಗಿ ಯಾವುದೇ ತೊಂದರೆ ಇಲ್ಲದೇನೆ ಕವರ್ಡ್ ಕಾರ್ ಪಾರ್ಕಿಂಗ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ 2.5 ಲಕ್ಷನ ಕಟ್ಟಬೇಕಾಗುತ್ತೆ. ಹಾಗೆ ನಿಮಗೆ ಇನಿಷಿಯಲಿ ಎಲೆಕ್ಟ್ರಿಕ್ ಮತ್ತೆ BWSSB ವಾಟರ್ ಕನೆಕ್ಷನ್ಗೋಸ್ಕರ 1,30,000 ಅವರು ಕಟ್ಸ್ಕೋತಾರೆ. ಎಷ್ಟು? 1,30,000 ಕಟ್ಸ್ಕೋತಾರೆ. ಹಾಗೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 65,200 ರೂಪಾಯಿನ ಕಟ್ಸ್ಕೋತಾರೆ.
ಮೇಂಟೆನೆನ್ಸ್ ಚಾರ್ಜಸ್ ಇರಕಂದ್ರೆ ಇದು ಹೊಸ ಫ್ಲಾಟ್ಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಅಸೋಸಿಯೇಷನ್ಗಳು ಇಲ್ಲ. ಫ್ಲಾಟ್ಸ್ಗಳು ಕನ್ಸ್ಟ್ರಕ್ಷನ್ ಆದ್ಮೇಲೆ ಅಸೋಸಿಯೇಷನ್ಗಳು ನಿರ್ಮಾಣ ನೀವು ಮಾಡ್ಕೋತೀರಾ. ಅದಾದ್ಮೇಲೆ ಆನ್ಯುವಲ್ ಮೇಂಟೆನೆನ್ಸ್ ಅಂದ್ರೆ ಮಂತ್ಲಿ ಮೇಂಟೆನೆನ್ಸ್ ಅಂತ ನೀವು ಮಾಡ್ಕೋಬೇಕಾಗುತ್ತೆ. ಯಾರು ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡ್ತಾರಲ್ಲ ಅವರು ಮಾಡ್ಕೋಬೇಕಾಗುತ್ತೆ. ಈಗ ಸದ್ಯದಲ್ಲಿ ಯಾವುದೇ ಅಸೋಸಿಯೇಷನ್ ಇಲ್ಲ, ಹಾಗಾಗಿ BDA ಕಡೆಯಿಂದಾನೇ ಆನ್ಯುವಲ್ ಮೇಂಟೆನೆನ್ಸ್ ಫೀ ಅಂತ 65,200 ರೂಪಾಯಿ. ನಾವು ವಿಚಾರಿಸಿದಾಗ ಈ 12 ಮಂತ್ಸ್ಗೆ ಇರುತ್ತಾ ಮೇಂಟೆನೆನ್ಸ್ ನಾವು ವಿಚಾರಿಸಿದಾಗ ಇಲ್ಲ, ಇದು ಅಪ್ ಟು 18 ಮಂತ್ಸ್ ತನಕ ಕೂಡ ಅವರೇ ಮೇಂಟೈನ್ ಮಾಡ್ಕೊಡ್ತಾರೆ. ಆಫ್ಟರ್ 18 ಮಂತ್ಸ್ ಅಲ್ಲಿ ಬರ್ತಕ್ಕಂತ ಯಾರು ಫ್ಲಾಟ್ಸ್ ಖರೀದಿದಾರರು ಅವರೇ ತಮ್ಮ ಅಸೋಸಿಯೇಷನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಅಸೋಸಿಯೇಷನ್ ಕಡೆಯಿಂದ ನಡೆಯುತ್ತೆ. ಇಲ್ಲಿ ನೋಡಿ, ಈ ಫ್ಲಾಟ್ ನ ಇನ್ನೊಂದು ಒಂದು ಪ್ರೈಸ್ ನಾನು ನಿಮಗೆ ತಿಳಿಸ್ತೀನಿ. 1 to 5th ಫ್ಲೋರ್, ಫಸ್ಟ್ ಫ್ಲೋರ್ ಇಂದ 5ನೇ ಫ್ಲೋರ್ ವರೆಗೂ ಸೇಮ್ ಬೇಸ್ ಪ್ರೈಸ್ ಅಲ್ಲೇ ತಗೋತೀರಾ. 65,20,000ಕ್ಕೆ ನೀವು ತಗೋತೀರಾ. ಇನ್ ಕೇಸ್ ನೀವು 6th ಫ್ಲೋರಿಗೆ ಹೋಗ್ತೀರಾ, 5ನೇ ಫ್ಲೋರ್ ಇಂದ ಮೇಲೆ 6th ಫ್ಲೋರಿಗೆ ಹೋಗ್ತೀರಾ ಅಂದ್ರೆ ನಿಮ್ಮ ಬೇಸ್ ಪ್ರೈಸ್ ವ್ಯಾಲ್ಯೂ ಏನಿದೆಯಲ್ಲ 65,20,000ಕ್ಕೆ 0.5% ನ ಚಾರ್ಜ್ ಮಾಡ್ತಾರೆ. ಅಂದ್ರೆ 32,600 ರೂಪಾಯಿನ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನನಗೆ 5ನೇ ಫ್ಲೋರ್ ಬೇಡ, ನಾನು 6ನೇ ಫ್ಲೋರಿಗೆ ಹೋಗ್ತೀನಿ ಅಂದ್ರೆ ನಿಮ್ಮ ಬೇಸ್ ಪ್ರೈಸ್ಗೆ 1% ಅಂದ್ರೆ 65,200 ರೂಪಾಯಿನ ಅವರು ಚಾರ್ಜ್ ಮಾಡ್ತಾರೆ. ಹೀಗೆ ಫ್ಲೋರ್ ವೈಸ್ ನೀವು ಹೋಗ್ತಾ ಇದ್ದಂಗೆ 5ನೇ ಫ್ಲೋರ್ ಮೇಲೆ ನೀವು ಎಷ್ಟನೇ ಫ್ಲೋರ್ ಅಪ್ ಟು 14th ಫ್ಲೋರ್ ತನಕ ಇದೆ. ಅಲ್ಲಿ ಈ ಕೊಮ್ಮಘಟ್ಟ 3 BHK ಫ್ಲಾಟ್ಸ್ ಗಳು ಅಪ್ ಟು 14th ಫ್ಲೋರ್ ಇದೆ. ಆಫ್ಟರ್ 5th ಫ್ಲೋರ್ ಏನಿದೆಲ್ಲ ನಿಮಗೆ ಫ್ಲೋರ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ ನೋಡಿ. ನೀವು ಎಕ್ಸ್ಟ್ರಾ ಫ್ಲೋರ್ ಚಾರ್ಜಸ್ ಅಂದ್ರೆ 5ನೇ ಫ್ಲೋರ್ ಮೇಲೆ ಬುಕ್ ಮಾಡ್ತೀನಿ ಅಂದ್ರೆ ಎಕ್ಸ್ಟ್ರಾ ಫ್ಲೋರ್ ಚಾರ್ಜಸ್ ನ ಕಟ್ಟಬೇಕಾಗುತ್ತೆ. ಮತ್ತೆ ನಂಗೆ ಕಾರ್ ಪಾರ್ಕಿಂಗ್ ಬೇಡ ಅಂದ್ರೆ ಫ್ಲೋರ್ ಚಾರ್ಜಸ್ ಅಥವಾ ಕಾರ್ ಪಾರ್ಕಿಂಗ್ ಬೇಡ ಅಂದ್ರೆ ಈ 2 ಚಾರ್ಜಸ್ ನ ನೀವು ಕಡಿತಗೊಳಿಸಬಹುದು. ಇಲ್ಲ ನಂಗೆ ಒಳ್ಳೆ ಫ್ಲೋರ್ ಅಲ್ಲೇ ಮನೆ ಬೇಕು, ಕಾರ್ ಪಾರ್ಕಿಂಗ್ ಬೇಕು ಅಂದಾಗ ಎಕ್ಸ್ಟ್ರಾ ಫ್ಲೋರ್ ಚಾರ್ಜಸ್ ಪ್ಲಸ್ ಕಾರ್ ಪಾರ್ಕಿಂಗ್ ಗೆ ನೀವು ಅಮೌಂಟ್ ನ ಕಟ್ತೀರಾ. ಬೇಸ್ ಪ್ರೈಸ್ ಬಂದ್ಬಿಟ್ಟು 65,20,000 ಇರುತ್ತೆ. ಎಲ್ರಿಗೂ ಮ್ಯಾಂಡೇಟರಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ BWSSB ಕನೆಕ್ಷನ್ ಗೆ ಅಮೌಂಟ್ ಮ್ಯಾಂಡೇಟರಿ ಆಗಿ ತಗೋತಾರೆ. ಹಾಗೆ ಆನ್ಯುವಲ್ ಮೇಂಟೆನೆನ್ಸ್ ಮ್ಯಾಂಡೇಟರಿ ಆಗಿ ತಗೋತಾರೆ. ನಿಮಗೆ 2 ಆಪ್ಷನ್ ಏನಂದ್ರೆ ಕಾರ್ ಪಾರ್ಕಿಂಗ್ ಬೇಕನ್ನೋರು ಎಕ್ಸ್ಟ್ರಾ ಕಾರ್ ಪಾರ್ಕಿಂಗ್ ಬೇಕು ತಗೋಬಹುದು. ಮತ್ತೆ ಫ್ಲೋರ್ ಚಾರ್ಜಸ್ ನನಗೆ 5ನೇ ಫ್ಲೋರ್ ಮೇಲೆ ಬುಕ್ ಮಾಡ್ತೀನಿ ಅನ್ನೋರು ಬುಕ್ ಮಾಡ್ಕೊಂಡು ತಗೋಬಹುದು. ಫಾರ್ ಎಕ್ಸಾಂಪಲ್ ನಾವೀಗ ಫ್ಲೋರ್ ಅಲ್ಲಿ ಬುಕ್ ಮಾಡಿದೀವಿ ಅನ್ಕೊಳ್ಳಿ, 7ನೇ ಫ್ಲೋರ್ ಅಲ್ಲಿ ಬುಕ್ ಮಾಡಿದಾಗ ನಮಗೆ 65,20,000ಕ್ಕೆ 1% ಅಂದ್ರೆ 65,200 ರೂಪಾಯಿ ಫ್ಲೋರ್ ಚಾರ್ಜಸ್ ಪ್ಲಸ್ 1,30,000 ಎಲೆಕ್ಟ್ರಿಸಿಟಿ ಮತ್ತೆ BWSSB ಚಾರ್ಜಸ್ ಪ್ಲಸ್ ಆನ್ಯುವಲ್ ಮೇಂಟೆನೆನ್ಸ್ 65,000. ಹೀಗೆ ಇಷ್ಟೆಲ್ಲ ನೋಡಿದ್ರೆ ಆಸುಪಾಸ್ ಅಲ್ಲಿ ಒಂದು 69 lakhs ಸಮಥಿಂಗ್ ಏನೋ ಬರುತ್ತೆ. 69 lakhs 70 lakhs ಸಮಥಿಂಗ್. ನಿಮಗೆ ರಿಜಿಸ್ಟ್ರೇಷನ್ ಫೀ ಬಂದ್ಬಿಟ್ಟು 7% ಇರುತ್ತೆ. 65 lakhs 20,000ಗೆ 7% ನಿಮಗೆ ರಿಜಿಸ್ಟ್ರೇಷನ್ ಫೀ ಬರುತ್ತೆ. ಎಲ್ಲದೂ ಸೇರಿದ್ರೆ ಒಂದು 75 lakhs ಅಲ್ಲಿ ಒಂದು ಹ್ಯಾಂಡ್ಸಮ್ 75 lakhs ಅಲ್ಲಿ ಒಂದು ಹ್ಯಾಂಡ್ಸಮ್ ಅಮೌಂಟ್ ಅಲ್ಲಿ ನೀವು ಸ್ಪೇಸಿಯಸ್ ಆಗಿರೋ 3 BHK ಫ್ಲಾಟ್ ನ ನೀವು ಬುಕ್ ಮಾಡ್ಕೋಬಹುದು. ಬುಕ್ ಅಲ್ಲ, ರಿಜಿಸ್ಟರ್ ಮಾಡ್ಕೋಬಹುದು. ಈ 75 lakhs ಅಲ್ಲಿ ನೀವು ಒಂದು ಸ್ಪೇಷಿಯಸ್ ಆಗಿ ನೋಡಿ. ಒಳಗಡೆ ಕಾರ್ಪೆಟ್ ಏರಿಯಾ ಬಂದ್ಬಿಟ್ಟು 1,200 ಸ್ಕ್ವೇರ್ ಫೀಟ್ ಇದೆ. ಒಳಗಡೆ ಕಾರ್ಪೆಟ್ ಏರಿಯಾ, ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು ಇದ್ರದ್ದು 1,300 ಸ್ಕ್ವೇರ್ ಫೀಟ್ ಇದೆ. ಕಾರ್ಪೆಟ್ ಏರಿಯಾನೇ 1,200 ಇದೆ. ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಹಾಲ್ಗಳಿದಾವೆ. 3 ಬೆಡ್ರೂಮ್ಸ್ ಇದೆ, 2 ಅಟ್ಯಾಚ್ಡ್ ಟಾಯ್ಲೆಟ್ಸ್ ಇದೆ, 1 ಕಾಮನ್ ಟಾಯ್ಲೆಟ್ ಇದೆ. ನಾವು BDA ಫ್ಲಾಟ್ಸ್ ಕೊಮ್ಮಘಟ್ಟ ಫ್ಲಾಟ್ಸ್ ಗಳಿಗೆ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿನ ಒಂದು ಡೆಮೋ ಫ್ಲಾಟ್ ಅಂತಾನೆ BDAದವರು ಡೆವಲಪ್ ಮಾಡಿದ್ದಾರೆ. ಫ್ಲಾಟಿಗೆ ನೀಟ್ ಆಗಿ ಸೂಪರ್ ಆಗಿ ಇಂಟೀರಿಯರ್ ನ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಡೆಮೋ ಫ್ಲಾಟ್ ನ ಇಟ್ಟಿದ್ದಾರೆ. ಯಾರ್ಯಾರು ಕೊಮ್ಮಘಟ್ಟಕ್ಕೆ ವಿಸಿಟ್ ಮಾಡ್ತಿರಲ್ಲ ಈ ಡೆಮೋ ಫ್ಲಾಟ್ ನ ಒಂದ್ಸರಿ ನೋಡಿ, ನಿಮಗೊಂದು ರಫ್ ಆಗಿ ಐಡಿಯಾ ಬರುತ್ತೆ. ನೋಡಿ, ಫ್ಲಾಟ್ಸ್ ನ ತಗೊಂಡಾಗ ಈ ತರ ನಾವು ಇಂಟೀರಿಯರ್ ಮಾಡಿಸ್ಕೋಬಹುದು ಅಂತ ಒಂದು ರಫ್ ಆಗಿ ಐಡಿಯಾ ಬರುತ್ತೆ. ಈಗ BDA ಫ್ಲಾಟ್ಸ್ ಅಲ್ಲಿ ಆ ವೆಬ್ಸೈಟ್ ನ ನ್ಯಾವಿಗೇಟ್ ಹೇಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಮೊಬೈಲ್ ಅಲ್ಲೇ BDA ಫ್ಲಾಟ್ಸ್ ಗಳು ಖಾಲಿ ಇದಾವ ಇಲ್ಲ ಅಂತ ಈಸಿಯಾಗಿ ನೋಡ್ಬೋದು. ನೋಡಿ, ಇಲ್ಲಿ ಕ್ರೋಮ್ ಅಲ್ಲಿ ಬಂದ್ಬಿಟ್ಟು BDA ಫ್ಲಾಟ್ಸ್ ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣ್ತಕ್ಕಂತ BDA ಫ್ಲಾಟ್ಸ್ ವೆಬ್ಸೈಟ್ ಗೆ ನೀವು ಲಾಗಿನ್ ಆಗ್ಬಿಟ್ಟು ಏನ್ ಮಾಡಿ, ಸಿಂಪಲ್ ಆಗಿ ಇಲ್ಲಿ ಕಾಣ್ತಾ ಹೋಗುತ್ತೆ ಫ್ಲಾಟ್ಸ್ ಗಳು ಯಾವ್ದಾವ್ದು ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಆ ಫ್ಲಾಟ್ಸ್ ಗಳ ಹೆಸರಿನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಯ್ತು. ನೋಡಿ, ಇಲ್ಲಿ ಕಣಿಮಿಣಿಕೆ ಫೇಸ್ 5 ಅಂತ ಇದೆ. ಅದ್ರ ಮೇಲೆ ಆ ಕಣಿಮಿಣಿಕೆ ಫೇಸ್ 5 ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಎಷ್ಟು ಬ್ಲಾಕ್ ಗಳಿದೆ, ಅದರ ಡಿಸ್ಕ್ರಿಪ್ಷನ್,
ಮತ್ತೆ ಯೂನಿಟ್ ಪ್ಲಾನ್ ಏನಿದೆಯಲ್ಲ ಅವೆಲ್ಲ ನೀಟಾಗಿ ತೋರಿಸ್ ನೋಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಈ 3 BHK ಫ್ಲಾಟ್ಸ್ ಡಿಸ್ಕ್ರಿಪ್ಷನ್ ಇಲ್ಲಿ ತೋರಿಸಿದ್ರೆ ನೀಟಾಗಿ ತೋರಿಸಿದ್ದಾರೆ, ಎಲ್ಲದು ನೀಟಾಗಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಯೂನಿಟ್ ಪ್ಲಾನ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಯೂನಿಟ್ ಪ್ಲಾನ್ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಆ ಫ್ಲಾಟ್ಸ್ಗಳದ್ದು ಪ್ರತಿಯೊಂದು ಫ್ಲಾಟ್ಸ್ಗಳದ್ದು ಏನು ರಿಯಲ್ ಆಗಿ ಹೇಗೆ ಮಾಡಿದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮ್ ಇದೆ, ಬೆಡ್ರೂಮ್ 1, ಬಾಲ್ಕನಿ, ಬೆಡ್ರೂಮ್ 2, ಲಿವಿಂಗ್ ಏರಿಯಾ. ಇದು ಯೂನಿಟ್ ಪ್ಲಾನ್ ಆಗಿರುತ್ತೆ. ಇದು ಯೂನಿಟ್ ಪ್ಲಾನ್ ನಮ್ಮ ರೆಫರೆನ್ಸಿಂಗ್ ಅಂತ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಬ್ಲಾಕ್ ವೈಸ್ ನಾವು ಸೆಲೆಕ್ಟ್ ಮಾಡ್ತಾ ಬಂತು ಅಂದ್ರೆ ಇಲ್ಲಿ ನಮಗೆ ಎಷ್ಟು ಫ್ಲಾಟ್ಸ್ಗಳು ಖಾಲಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇದಾವಲ್ಲ ಇವೆಲ್ಲ ಖಾಲಿ ಫ್ಲಾಟ್ಸ್ಗಳು. ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟು ಫ್ಲಾಟ್ ಖಾಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಇಷ್ಟಿದೆ. ಇಲ್ಲಿ ನೀಟಾಗಿ ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ಈ ತರ ನ್ಯಾವಿಗೇಟ್ ಮಾಡ್ಕೋಬಹುದು. ಈ ಇನ್ನೊಂದು ಕಲರ್ ಇದೆಯಲ್ಲ ಆ ಕಲರ್ ಫ್ಲಾಟ್ಸ್ ಬಂದ್ಬಿಟ್ಟು ಆಲ್ರೆಡಿ ಅಲಾಟೆಡ್ ಫ್ಲಾಟ್ಸ್. ನೋಡಿ ಬ್ಲಾಕ್ ವೈಸ್ ನೀವು ಪ್ರತಿಯೊಂದು ಬ್ಲಾಕ್ ಅಲ್ಲಿ ಯಾವ್ಯಾವ ಬ್ಲಾಕ್ ಅಲ್ಲಿ ಎಷ್ಟೆಷ್ಟು ಫ್ಲಾಟ್ಸ್ ಗಳು ಖಾಲಿ ಇದೆ ಅಂತ ನೀವು ನೋಡ್ಕೋಬಹುದು. ಇದು ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು. ಹೀಗೆ ಬಂದ್ವಿ ಅಂದ್ರೆ ಇನ್ನೊಂದು ಯಾವ್ದು ಕೊಂಬಘಟ್ಟ 3 BHK ಫ್ಲಾಟ್ಸ್ ಇಲ್ಲಿ ನೋಡ್ತಾ ಇದೀವಿ. ಕೊಂಬಘಟ್ಟ NPKL ಫೇಸ್. ನೀವು ಒಳಗಡೆ ಬಂತು ಅಂದ್ರೆ ಇಲ್ಲಿ ಕೂಡ ಸೇಮ್ ಡಿಸ್ಕ್ರೈಬ್ ಮಾಡಿರ್ತಾನೆ ಏನ್ ಪ್ರೈಸ್ ಇದೆ, ಮತ್ತೆ ಪಾರ್ಕಿಂಗ್ ಚಾರ್ಜಸ್, ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ಯೂನಿಟ್ ಪ್ಲಾನ್ ಇದೆ. ಸೊ ಬ್ಲಾಕ್ಸ್ ಗಳು ಇಲ್ಲೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬಹುದು. ಸೇಮ್ ಇದು ಸಿಂಪಲ್ ಆಗಿರುತ್ತೆ. ನೀವು ನಿಮ್ಮ ಮೊಬೈಲ್ ಅಲ್ಲೇ ಇದನ್ನ ಮಾಡ್ಕೋಬಹುದು. ಬಟ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ನೀವು ಲ್ಯಾಪ್ಟಾಪ್ ಅನ್ನ ಬಳಸೋದು ಉತ್ತಮ. ಯಾಕಂದ್ರೆ ನಿಮಗೆ ಬುಕ್ಕಿಂಗ್ ಚಾರ್ಜಸ್ ಡಿಫರ್ ಆಗುತ್ತೆ. ನೋಡಿ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ರಂದ್ರೆ 8 lakhs ಏನೋ ಬುಕ್ಕಿಂಗ್ ಚಾರ್ಜಸ್ ಇದೆ. SC/ST ಗಳಿಗೆ 3 lakhs ಸಮಥಿಂಗ್ ಇದೆ. ಇಲ್ಲಿ ಇದಿರಲ್ಲ ಬುಕ್ಕಿಂಗ್ ಚಾರ್ಜಸ್ ಡಿಫರ್ ಆಗುತ್ತೆ. ಬಟ್ ಪ್ರೈಸ್ ಏನಿದೆಯಲ್ಲ ಪ್ರೈಸ್ ಆಫ್ ದಟ್ ಫ್ಲಾಟ್ ರಿಮೈನ್ಸ್ ಸೇಮ್, 65,20,000. ಇಲ್ಲಿ ನೋಡಿ ಕಲರ್ಸ್ ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಲರ್ಸ್ ಗಳನ್ನ ನೋಡಿ. ರಿಸರ್ವ್ ಫ್ಲಾಟ್ಸ್ ಒಂದು ಕಲರ್ ಇಟ್ಟಿದ್ದಾನೆ, ಅಲಾಟೆಡ್ ಫ್ಲಾಟ್ಸ್ ಒಂದು ಕಲರು, ಮತ್ತೆ ರೆಡ್ ಇತ್ತು ಅಂದ್ರೆ ಸೋಲ್ಡ್ ಫ್ಲಾಟ್, ಗ್ರೀನ್ ಗೆ ಅವೈಲೇಬಲ್ ಫ್ಲಾಟ್ಸ್ ಅಂತ ಕಲರ್ಸ್ ಗಳನ್ನ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಬುಕ್ ಮಾಡಬಹುದು. ಬುಕ್ ಮಾಡೋಕ್ಕಿಂತ ಮುಂಚೆ ಫಿಸಿಕಲ್ ಆಗಿ ಈ ಫ್ಲಾಟ್ಸ್ ಗಳನ್ನ ನೋಡಿ ವೆರಿಫೈ ಮಾಡ್ಬಿಟ್ಟು ಆಮೇಲೆ ಬುಕ್ ಮಾಡಿ. ನಾವು BDF ಫ್ಲಾಟ್ಸ್ ಗಳಿಗೆ ವಿಸಿಟ್ ಮಾಡಿದಾಗ ಡೆಮೋ ಫ್ಲಾಟ್ ಮಾಡಿದ್ರು 3 BHK. ನೋಡಿ ಇಲ್ಲಿ ನೀಟಾಗಿ ಇಂಟೀರಿಯರ್ ಮಾಡಿದ್ದಾರೆ. ಪಕ್ಕದಲ್ಲೇ ಶೂ ರಾಕಿಗೆ ಸ್ವಲ್ಪ ಜಾಗ ಮಾಡ್ಕೊಟ್ಟಿದ್ದಾರೆ. ಎಂಟ್ರಿ ಆದ ಕೂಡಲೇ ಲೆಫ್ಟ್ ಸೈಡ್ ಅಲ್ಲಿ ಶೂ ರಾಕಿಗೆ ಅಂತ ಜಾಗ ಮಾಡ್ಕೊಟ್ಟಿದ್ದಾರೆ. ನೀಟಾಗಿ ಮಾಡಿದ್ದಾರೆ. ಈ 3 BHK ಫ್ಲಾಟ್ ಹೀಗೂ ಮಾಡ್ಕೋಬಹುದಾ ಅನ್ಸುತ್ತೆ. ಸಿಂಪಲ್ ಆಗಿದೆ, ಕ್ಲಾಸಿ ಆಗಿದೆ. ನೋಡಿ ಹೀಗೆ ಬಂದ್ರೆ ಇದು ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾಕ್ಕೆ ಹಾಗೆ ಓಪನ್ ಕಿಚನ್ ಕೊಟ್ಟಿದ್ದಾನೆ. ಒಂದು ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಹಾಕಬಹುದು. ತೋರಿಸಿದ್ದಾನೆ ಡೆಮೋದು. ನೋಡಿ ಇಲ್ಲಿ ಇದು ಓಪನ್ ಕಿಚನ್ ಅಲ್ಲಿ ಯಾವ ತರ ನೀವು ಬೇಕಾದ್ರೂ ಇಟಾಲಿಯನ್ ಏನಾದ್ರು ಮಾಡ್ಕೋಬಹುದು, ಇನ್ನೊಂದು ಮಾಡ್ಕೋಬಹುದು. ನೀಟಾಗಿ ಸ್ಟೋರೇಜ್ ಕೊಟ್ಟಿದ್ದಾನೆ. ಒಂದು ನೀಟಾಗಿ ಚಿಮ್ನಿ ಹಾಕಿದ್ದಾರೆ. ಪಕ್ಕದಲ್ಲೇ ವಾಟರ್ ಪ್ಯೂರಿಫೈಯರ್ ನ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇದು ಡೆಮೋ ನಮಗೆ ತೋರಿಸೋದು ನಾವು ಈ ತರ ಮಾಡ್ಕೋಬಹುದು ಅಂತ. ಈ ಫ್ಲಾಟ್ ಹೀಗೆ ಹೊಂದ್ಕೊಂಡಂತೆ ಇಲ್ಲಿ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಒಂದು ಯುಟಿಲಿಟಿ ಏರಿಯಾ ಇದೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ನಿಮ್ ಥಿಂಗ್ಸ್ ಏನಿದೆಯಲ್ಲ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಬಂದ್ವಿ ಅಂದ್ರೆ ಈ ಲಿವಿಂಗ್ ಹಾಲ್ಗೆನೆ ಅಡ್ಜಸೆಂಟ್ ಆಗಿ ಒಂದು ಇದು ಕೊಟ್ಟಿದ್ದಾನೆ. ಏನಪ್ಪಾ ಬಾಲ್ಕನಿ ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ. ಸಂಜೆ ಹೊತ್ತಲ್ಲಿ ಒಂದು 2-3 ಜನ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡಿಬಹುದು. ನೈಟ್ ನೀವು 2-3 ಕೂತ್ಕೊಂಡು ಬೇಕಾದ್ರೆ ಪಾರ್ಟಿ ಕೂಡ ಮಾಡಬಹುದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಬಾಲ್ಕನಿ. ಹಾಗೆ ಬಂದ್ವಿ ಅಂದ್ರೆ ಲಿವಿಂಗ್ ಏರಿಯಾದಲ್ಲಿ ಒಂದು ಟಿವಿ ಕ್ಯಾಬಿನ್ ಮಾಡಿದ್ದಾನೆ. ಸಿಂಪಲ್ ಆಗಿ ಕ್ಲಾಸಿ ಆಗಿದೆ. ಹಾಗೆ ಈ ಗೋಡೆಗೆ ಇನ್ನೊಂದು ಫಿನಿಶಿಂಗ್ ಕೊಟ್ಬಿಟ್ಟಿದ್ದಾನೆ. ಬೇರೆ ಕಲರ್ ಹಾಕ್ಬಿಟ್ಟು ಒಂಥರ ಪೇಪರ್ ಟೈಪ್ ಇದೆ. ಅದು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಬಂದ್ರೆ ಒಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮಿಗೆ ಏನೇನು ಇಂಟೀರಿಯರ್ಸ್ ಬೇಕು ಎಲ್ಲ ಮಾಡಿದ್ದಾನೆ. ನೋಡಿ ಇಲ್ಲಿ ಬೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಒಂದು ನೀಟಾಗಿ ಕಾಟ್ ಮಾಡ್ಕೊಂಡಿದ್ದಾನೆ. ಸ್ಟೋರೇಜ್ ಗಳನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ತೋರಿಸಿದ್ದಾರೆ. ನೋಡಿ ಮೆಟೀರಿಯಲ್ಸ್ ಕೂಡ ತುಂಬಾ ಚೆನ್ನಾಗಿರೋ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ನಾವು ಫ್ಲಾಟ್ಸ್ ತಗೊಂಡಾಗ ಈ ತರ ಬರೋದಿಲ್ಲ. ನಾವು ಫ್ಲಾಟ್ಸ್ ತಗೊಂಡಾದ್ಮೇಲೆ ಏನ್ ಮಾಡ್ಕೋಬಹುದು, ಇಂಟೀರಿಯರ್ ವರ್ಕ್ಸ್ ಎಲ್ಲ ಬಂದ್ಬಿಟ್ಟು ನಾವೇ ಎಕ್ಸ್ಟ್ರಾ ಆಗುತ್ತೆ. ಅದು ಎಕ್ಸ್ಟ್ರಾ ನಾವು ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ಅವರ್ ಕಾಸ್ಟ್. ನಮ್ಮ ಕಾಸ್ಟ್ ಮೇಲೆ ಅದು ಇದಾಗುತ್ತೆ. ನೋಡಿ 2ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದು ಅಟ್ಯಾಚ್ಡ್ ಇದೆ. ಈ ಬೆಡ್ರೂಮ್ ಇದೆಲ್ಲ ಇದು ಕೂಡ ನೀಟಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಸ್ಟೋರೇಜ್ ಕೊಟ್ಕೊಂಡಿದ್ದಾರೆ. ಈ ಪಕ್ಕದ ಸ್ಪೇಸ್ ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋ ತರ ಜಾಗ ಮಾಡ್ಕೋಬಹುದು ಅಂತ ತೋರಿಸಿದಾನೆ. ಚೆನ್ನಾಗಿ ಮಾಡಿದ್ದಾರೆ. ಈ ಡೆಮೋ ಫ್ಲಾಟ್ ನ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಹೀಗೂ ಮಾಡ್ಕೋಬಹುದಲ್ವಾ, ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಅನ್ಸುತ್ತೆ. ವಿಸಿಟ್ ಮಾಡೋರು ಈ ಡೆಮೋ ಫ್ಲಾಟ್ ನ ಮಿಸ್ ಮಾಡ್ದೇನೆ ವಿಸಿಟ್ ಮಾಡ್ಕೊಂಡ್ ಬನ್ನಿ.
ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬಂತು ಅಂದ್ರೆ ಇಲ್ಲಿ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಆಬ್ವಿಯಸ್ ನಿಮಗೆ ಟಾಯ್ಲೆಟ್ ಅಟ್ಯಾಚ್ಡ್ ಆಗಿರುತ್ತೆ. ನೀಟಾಗಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಬಾಲ್ಕನಿ ಕೂಡ ಅಟ್ಯಾಚ್ಡ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ. ನಿಮಗೆ ಎಕ್ಸಾಕ್ಟ್ ಡೈಮೆನ್ಷನ್ಸ್ ಏನಾದ್ರು ಬೇಕು ಅಂದ್ರೆ ಯೂನಿಟ್ ಪ್ಲಾನ್ ಇದೆಯಲ್ಲ, ವೆಬ್ಸೈಟ್ ಅಲ್ಲಿ ನಿಮಗೆ ಯೂನಿಟ್ ಪ್ಲಾನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂನಿಟ್ ಪ್ಲಾನ್ ನೋಡ್ಕೊಳ್ಳಿ. ಒಂದು ಬಡ್ಜೆಟ್ ಅಲ್ಲಿ ಒಂದು ಸ್ಪೇಷಿಯಸ್ ಆಗಿ ಮನೆ ಹುಡುಕ್ತಿರೋರು ಖಂಡಿತವಾಗ್ಲೂ ನೀವು BDF ಫ್ಲಾಟ್ಸ್ ಗಳನ್ನ ಬುಕ್ ಮಾಡಬಹುದು. ನೋಡಿ, ಈ ಕಡೆಯಿಂದ ಕಿಚನ್ ಕಡೆಯಿಂದ ನಿಂತು ನೋಡಿದ್ರೆ ಈ ವ್ಯೂ ಸಿಗುತ್ತೆ ನಿಮಗೆ. ಇದು ಹಾಲು. ಹೀಗೆ ಹೊರಗಡೆ ಬಂದು ನಾವು ನೋಡೋದಾದ್ರೆ ಒಂದೊಳ್ಳೆ ಹಾಲ್ ಇದೆಲ್ಲ ತುಂಬಾ ದೊಡ್ಡದಾಗಿದೆ. ಸಿಂಪಲ್ ಆಗಿ ನಾವು ಇಂಟೀರಿಯರ್ಸ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು ಫ್ಲಾಟ್ಸ್ ಗಳಿಗೆ.